ಮಿಡ್ಲ್ ಓವರ್ಸ್ ಅಲ್ಲಿ ಕುಲ್ದೀಪ್ ಯಾದವ್ ವರ್ಸಸ್ ರಜತ್ ಪಟಿದಾರ್. ಹೆಂಗಿರುತ್ತೆ ಇದು? ಇದು ಆಕ್ಚುಲಿ ಚೆನ್ನಾಗಿರೋದು. ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ಸ್ ಆಫ್ ದಿ ಸ್ಪಿನ್, ಒನ್ ಆಫ್ ದಿ ಬೆಸ್ಟ್ ಸ್ಪಿನ್ನರ್ಸ್ ಇನ್ ದ ಗೇಮ್ ಇವಾಗ ಪ್ರೆಸೆಂಟ್ಲಿ. ಆಮೇಲೆ ಬೆಸ್ಟ್ ಎಕಾನಮಿ ಮೇಂಟೈನ್ ಮಾಡಿರುವಂತ ಬೌಲರ್ ಯಾರಪ್ಪ ಈ ಸೀಸನ್ ಅಲ್ಲಿ ಸೋಫಾರ್ ಅಂತ ಅಂದ್ರೆ ಅದು ಕುಲ್ದೀಪ್ ಯಾದವ್. ಇಲ್ಲಿ ನೋಡಿದ್ರೆ ಕಂಟ್ರಿನಲ್ಲೇ ಒನ್ ಆಫ್ ದ ಬೆಸ್ಟ್ ಸ್ಪಿನ್ನಿಗೆ ಸಿಕ್ಸ್ ಹೊಡಿಯುವಂತವ್ರು ಅಂತ ಆದ್ರೆ ರಜತ್ ಪಟಿದಾರ್. ಅಂಡ್ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡ್ ಬರ್ತಾ ಇದಾರೆ 3 ಸೀಸನ್ ಇಂದನೂ ಕೂಡ. ಹಂಗಾಗಿ ಅವರಿಬ್ರು ಚೆನ್ನಾಗಿರುತ್ತೆ. ಅಕ್ಷರ್ ಪಟೇಲ್ ಅವರು ಒಳ್ಳೆ ರೆಕಾರ್ಡ್ ಇಟ್ಟಿದ್ದಾರೆ. ನಮ್ ಮಿಡ್ಲ್ ಆರ್ಡರ್ ಬ್ಯಾಟರ್ಸ್ ನೋಡೋದಾದ್ರೆ ಲಿವಿಂಗ್ಸ್ಟನ್ ಆಗಿರ್ಬೋದು, ಜಿತೇಶ್ ಆಗಿರ್ಬೋದು, ಈ ಕಡೆ ಫಿಲ್ ಸಾಲ್ಟ್ ಆಗಿರ್ಬೋದು, ಎಲ್ಲಾರ ಮೇಲೂ ಕೂಡ ಒಳ್ಳೆ ರೆಕಾರ್ಡ್ ಇಟ್ಟಿದ್ದಾರೆ ಅಕ್ಷರ್ ಪಟೇಲ್. ಬಟ್ 1 ವಿಕೆಟ್ ಸಿಕ್ಕಿಲ್ಲ ಕ್ಯಾಪ್ಟನ್ಗೆ. ಅಕ್ಷರ್ ಪಟೇಲ್ಗೆ ಇನ್ನೂ 1 ವಿಕೆಟ್ ಸಿಕ್ಕಿಲ್ಲ ಈ ಟೂರ್ನಮೆಂಟ್ ಅಲ್ಲಿ. ಅವ್ರು ಯಾವ ತರ ಆಪರೇಟ್ ಮಾಡ್ತಾರೆ ಅಂತ ನೋಡ್ಬೋದು. ಇನ್ಫ್ಯಾಕ್ಟ್ ಅಕ್ಷರ್ ಪಟೇಲ್ ವರ್ಸಸ್ ರಜತ್ ಪಟಿದಾರ್ ಚೆನ್ನಾಗಿರುತ್ತೆ. ಆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಂತ ಹೇಳಿ ಅವ್ರನ್ನು ಕರ್ಕೊಂಡ್ ಬರ್ಬೋದು. ಇನ್ನೊಬ್ಬ ಲೆಗ್ ಸ್ಪಿನ್ನರ್ ಇದಾರಲ್ಲ ಗುರು, ವಿಪ್ರಜ್ ನಿಗಮ್. ಈ ವ್ಯಕ್ತಿ ಡೌನ್ ದ ಆರ್ಡರ್ ಬ್ಯಾಟಿಂಗ್ ಆಡೋದಲ್ದೆ ನಾನು ಒಳ್ಳೆ ಫೀಲ್ಡರ್, ಕ್ಲಾಸ್ ಬೌಲರ್ ಅಂತ ತೋರಿಸ್ಕೊಂಡಿರೋದು. ಅಂದ್ರೆ ಅಕ್ಷರ್ ಪಟೇಲ್ ಇನ್ಎಫೆಕ್ಟಿವ್ ಆದ್ರೂ ಈ ವ್ಯಕ್ತಿ ವಿಕೆಟ್ ತೆಗೆದು ಐ ಥಿಂಕ್ ಆ ಮಿಡ್ಲ್ ಓವರ್ಸ್ ಅಲ್ಲಿ ಅಪೋನೆಂಟ್ಸ್ಗೆ ಬ್ರೇಕ್ ಆಗ್ತಾರೆ.